ಮಗನನ್ನು ದುರಕ್ಕೆ ಕಳಿಸಿದರೆ ಸಿಂಧುಪುರೇಶನು ನಿನ್ನ ನಡತೆಯನ್ನು ಸರ್ವತಾ ಕಳಿಸುವುದಕ್ಕೆ ನೇಮವನ್ನು ಕೊಡಬೇಡುವ ಪ್ರಿಯ ಪ್ರಾಣಪತಿ ಚೆನ್ನಾಗಿ ಇಲ್ಲಿ ಎಷ್ಟದಂತೆ ಆಗಲಿ ಕಾಂತ ಮಹಾಗುಣವಂತ ಏತಕ್ಕೆ ಬಂದೆ ಕಂದ ಕುಮಾರ ಹೇಳಿವಿನ ಕೇಳು ಕದನಕ್ಕೆ ಹೋಗುವುದಕ್ಕೆ ನಿನಗೆ ಸರ್ವತ ನೇಮವನ್ನು ಕೊಡಲು ಸಾಧ್ಯವಿಲ್ಲ ಪುತ್ರ ಕೋಮಲ ಗಾತ್ರ. ಆಹೋ ಮಹತೆ ಕಂದ ಮಹತೆ ಮಹತೆ ರಾಜಯೋಗದ ಬಲವನ್ನು ನಷ್ಟ ಮಾಡಿದರವಲ್ಲ ಕುಮಾರ. ಅಹತೆ ಹದಿರಣ್ಣ ಮಂಡಲದೊಳಗೆ ಭುಜದಲದರಂಗ ಹಂಡಲಿಗೆ ಬರುವ ಗುರುಮಂಡಲೇಶನ ಪ್ರಚಂಡ ತರದನ್ನು ಖಂಡಿತವಾಗಿ ಅಮ್ಮ ಜನನೇ ಕುಮಾರ ದಂಡದರ ಎನ್ನ ಬಾವು ದಂಡದವಳಂತೆ
ಇಡೀ ಕಂಡನದೊಳಗೆ ಗಂಡು ಹುಲಿಯನ್ನು ಮೆರೆದವರೇ ನೋಡು ಅಮ್ಮಯ್ಯ. ಕಂದ ರಣ ಮಂಡಲದೊಳಗೆ ಅವರ ಮಂಡಗಳ ದಿಂಡಿಗಡಿಗೆ ಎನ್ನ ಪಾದಗಳನ್ನು ತಂಡ ಮಾಡಿ ಭೂಮಂಡಲ ಜಾಮಿ ನಿಮ್ಮ ಗುಡಿಗೊಂಡಿದೆ ಮಾತೆ ಕುಮಾರ ನನಗೆ ಎಷ್ಟು ಮಾತ್ರಕ್ಕೂ ನೇಮವನ್ನು ಕೊಡುವುದಿಲ್ಲ ಕಂದ. ಇದಕ್ಕೆ ಅಮ್ಮಯ್ಯ ನೀನಿನ್ನ ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ನನ್ನ ಪ್ರೇಮಲ್ಲಿ ಭಾನುಂಟಿದೆ ಅಮ್ಮಯ್ಯ. ಕುಮಾರ ಒಂದೇ ಹಠ ನಡೆದಿರುವೆಯಾ? ಹೌದಮ್ಮಯ್ಯ. ಕಂದನಾದ ಅಭಿಮಾನ್ಯು ಅಮ್ಮ ಪಡೆದರೆ ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ನಿನ್ನ ತಂದೆಯಾದ ವೀರ ಪಾರ್ಥನಿರುವನು ಕಂದ. ಪ್ರಾರ್ಥನೆ ಇಲ್ಲದ ಕಾರಣ ನಾನಪ್ಪಗುದು ಅಮ್ಮಯ್ಯ. ಕುಮಾರ ಜನನೇ ಚಕ್ರ ಬಿಂಬವು ನಿನಗೆ ಎಂದಿಗೂ ಜಯವಾಗುವುದಿಲ್ಲ ಸರ್ವದ ಜಯಿಸಿಬಿಡು ನಮ್ಮಯ್ಯ. ಕಂದ. ಜನನೇ ತಾಯಿಯ ಮಾತನ್ನು ಮೀರಿ ಹೋದರೆ ಹಿರಿಯರು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲಾರರು. ಆ ಚಕ್ರ ಬಿಂಬವನ್ನು ಭೇದಿಸಿ ಬಂದರೆ ಆ ಹಿರಿಯರ ಕೆಲವರು ಆ ಸರ್ವದ ಮೆಚ್ಚುವರಮ್ಮಯ್ಯ. ತಾಯಿಯ ಮಾತನ್ನು ಕೇಳಬೇಕು ಕಂದ. ಸರ್ವದ ಕೇಳದಮ್ಮಯ್ಯ. ಆಗ ಆಗುವುದು ಎನ್ನ ಮನಸ್ಸಿಗೆ ಆನಂದ. ಆಹೋ ಜನನಿ ಕುಮಾರ ಶೀಘ್ರವಾಗಿ ನನಗೆ ಆಜ್ಞೆ ಮಾಡು. ಶೋಜ್ಞಾನಸರ ಮಂದಿ ಯಾದ ಅಗ್ನಿ ಜಂಬೋದೆ ದತ್ತ ತಮ್ಮಲ್ಲಿ ಅಗ್ರಂತ ಗಿಟ್ಟಿಗಳನ್ನು ಕುರುಗಳನ್ನು ಎತ್ತಿಗಳನ್ನು ಆಜ್ಞೆ ಮಾಡು. ತಂಗದಲ್ಲಿ ಮೆಟ್ಟಿದ ಸ್ತೋಮಲ್ಯಕ್ಕೆ ಬೆಳೆದ ಕಕ್ಕಸದಿಂದ ಮಂಡೆ ಬೆಕ್ಕಿಸಬರಲು ವಿಕ್ರಮನಾದ ನಿನ್ನ ನನ್ನ ಸಂಬಂಧದವರೇ. ಆಹೋ ಜನನೇ ಅನಯ್ಯ ಚಕ್ರ ಬಿಂಬವನ್ನು ಭೇದಿಸುವುದು ಚಿಕ್ಕವನಿಂದ ಆಗದೆಂದರೆ ನಾ ಏನು ದೂರ ಹೇಳಿಕೊತಾರೆ ಹೇಗೆ ಅಮ್ಮಯ್ಯ. ಕುಮಾರ ಹಕ್ಕು ಮಹಾರಿ ಅಂತ ಕೌರವನ ಬಲವನ್ನು ಪಕ್ಕು ಸಕ್ಕಿನಿಂದ ರಹಿತವನು ದಿಕ್ಪಾಲಾಯನ ಮಾಡಿರುವನು. ಮುಕ್ಕಣ್ಣನ್ನು ಒಲಿಸಿದ ಪಾರ್ಥನೆಗೆ ತಕ್ಕ ಮಗನೆಲ್ಲ ಮುಂದೆ ಎನ್ನಂ ಧಿಕ್ಕಾರ ಮಾಡಿದಿರು ಮಾತೆ ಕುಮಾರ ಅಮ್ಮಯ್ಯ. ನೀನೆಷ್ಟು ಬೇಡಿಕೊಂಡರೂ ನೇಮವನ್ನು ಕೊಡುವುದಿಲ್ಲ ಕಂದ. ಅದು ಹೇಗೆ ಅಮ್ಮಯ್ಯ. ಕುಮಾರ ಜನನಿ ಅಮ್ಮಯ್ಯ ಅದೇ ಕಂದನೇ ಮಂದ ಬುದ್ಧಿಯುಳ್ಳಾಗೋ. ಕಂದನೇ ನಿನ್ನಲೆ ಮಂದ ಬುದ್ಧಿಯುಳ್ಳಾಗೋ. ಸುಭದ್ರಿಯ ನಂದನ ಅಮ್ಮಯ್ಯ. ಸರಿಯಲ್ಲ ಇಂಥ ಕಠಿಣ ದಿನ. ಹಾ ಕುಮಾರ ಜನನೇ ನಾನೆಷ್ಟು ಹೇಳಿದರೂ ಒಂದೇ ಹಠದಿಂದ ಚಕ್ರ ಬಿಂಬವನ್ನು ಭೇದಿಸುವುದಕ್ಕೆ ಹೋಗುತ್ತೇನೆಂದು ಹೇಳುತ್ತಿರುವೆಯಲ್ಲ ಹೌದಮ್ಮಯ್ಯ. ಕಂದ. ಜನನೇ ಹೆತ್ತ ತಂದೆ ಸುಭದ್ರ. ಮಾತನ್ನು ಮೀರಿ ಹೋದರೆ ಸಿಂಧುಪುರೇಶನು ನಿನ್ನ ನಡತೆಯನ್ನು ಸುಲಭ ಕುಪುತ್ರ ಕೋಮಲ ಗಾತ್ರ. ಆಹೋ ಪಂಚ ಪಾಂಡವರ ಪಟ್ಟದ ರಾಣಿಯಾದ ಮಾತೆ ಪಂಚನಿಗೆಲ್ಲದೆ ಬಂದು ಬಿಡಿ ಜಾಗ್ರತೆ. ಹಿಂದಿನ ಸಂಗ್ರಾಮಕ್ಕೆ ಹೋಗದ ಬಿಡಲಿ ನಿಮ್ಮ ಬಾಲದಾಣಿಗೆ ಬಹಿರ ಇಂದ್ರ ಸಮುದ್ರ ಇಲ್ಲ ದೊಡ್ಡ ಹರಿಬದ ನಾಮನ ಲಿಖಿತ ಮಾತ್ರ ತಂದರೆ ಏನು ಮತ್ತಿದ ನಿರ್ದಡೆ ದತ್ತಪುತ್ರ ಆಯುಷ್ ಮಾತ್ರ ಗತತೆ ದೊಡ್ಡಡೆ ಮಾತ್ರ ಹೆಬ್ಬಿಗೆ ಬಹುದಿನಕ್ಕೆ ಹಂಗ ಶಕ್ತಿವಂತನೇ ಅಯ್ಯ. ಕುಮಾರ ಚತುರೇಶನ ಪ್ರೀತಿಯೊಳ ಜೀವಿಸುವ ಜೀವಕಿ ದಾದಿಗಳಿಗೆಲ್ಲ ಬರಲ್ಲ ಭಯಕ್ಕೆ ಬೆದ್ದಿಟ್ಟು ಜನನಿ ಗಟ್ಟಿ ಬಿಡಿ ನಿನ್ನ ಮಗ ಹೇಳ್ತೀನಿ. ಅಪ್ಪ ಸಾರಥಿ, ನನ್ನ ಕಂದನದ ಅಭಿಮಾನ್ಯಗೂ ನಾನು ಎಷ್ಟು ಹೇಳಿದರೂ ಬುದ್ಧಿ
ಸುದ್ದಿ ಬಾರ್ದೆ ಹೋಯ್ತು. ಹಾ ಇವನ ಹೆತ್ತ ತಾಯಿಯಾದ ಸುಭದ್ರ ದೇವಿಯನ್ನ ಕರೆಸಪ್ಪ ಸಾರಥಿ, ಅತಿ ಜಾಗೃತಿ. ಇಷ್ಟೊಂದಾಗಲಿ ಜನನಿ, ಸೌಖ್ಯ ಪ್ರಧಾನಿ ಸುಭದ್ರ. ಪ್ರಾರ್ಥನೆ ಈ ಒಂದು ಸಂಘಕ್ಕೆ ಮತ್ತೆ ಗಣ್ಯ ವ್ಯಕ್ತಿಗಳು ಆಯ್ಕೆ ಮಾಡಿರ್ತಾರೆ. ಈ ರೀತಿ ಇರುತ್ತದೆ. ವೀರೀಶ್ ಕಲ್ಯಾಣ ಜೋಡೆ ಸಾಕಿನ್ ಸಾರ್ವಭೌಮರು 500 ರೂಪಾಯಿ. ಅದೇ ರೀತಿಯಾಗಿ ವೀರೀಶ್ ಸಹ ಶಿಕ್ಷಕರು ಕುರ್ಗುಂದ ಸಾಕಿನ್ ಸಾರ್ವಭೌಮರು 500 ರೂಪಾಯಿ. ಮಹಂಕಾಳಮ್ಮ ಗೋರೆಬಾಳೆಯವರು 201 ರೂಪಾಯಿ. ಸುಭಾಷ್ ಅರವಾಪುರ್ ಬಿಸಿಲವಾಣಿ ಪತ್ರಿಕೆ ಪತ್ರಕರ್ತರು ಸಿಂಧನೂರಿಯವರು 101 ರೂಪಾಯಿ. ಅದೇ ರೀತಿಯಾಗಿ ಈರಮ್ಮ ಕನಕಪ್ಪ ಮೇಗಳಮನಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸಾರ್ವಭೌಮರು 500 ರೂಪಾಯಿ. ಅದೇ ರೀತಿಯಾಗಿ ಹಿರಲಿಂಗಪ್ಪ SDMC ಅಧ್ಯಕ್ಷರು ಅಯ್ಯ, ನೀನು ಹೋಗುವ ಪೈದಳಿಗೆ ಮಗನೇ, ನಾನು ಹೋಗುವ ಪಯಣದ ಬಸ್ಸಿನಲ್ಲಿ ಹತ್ತಿದ್ದೀನಿ ಕಮ್ಮಯ್ಯ. ಜನನೇ, ನಿನ್ನ ಎತ್ತ ತಾಯಿ ಆದ್ದರಿಂದ ಹೇಳುತ್ತಿರುವೆನು, ಹೋಗುವಂತ ವಿಚಾರವನ್ನು ತಿಳಿಸು. ಹೋಗುವ ಸಮಯದಲ್ಲಿ ಕೇಳಬಾರ್ದಮ್ಮಯ್ಯ. ಜನನೇ, ಹೋಗುವ ಸಮಯದಲ್ಲಿ ಮಾತ್ರ ಕೇಳಬೇಕೆ ಹೊರತು ಹೋಗುವುದಲ್ಲದ ಸಮಯದಲ್ಲಿ ಕೇಳಬಾರದು.
ಜನನೇ ಹೇಳುವೆನು ಕೇಳು. ಚೆನ್ನಾಗಿ ಹೇಳಮ್ಮಯ್ಯ. ಮಗನೇ, ಭೀಕರವಾದ ನನ್ನ ಭೂಮಿಯನ್ನು ಕಂಡ ಕ್ಷಣಕ್ಕೆ ಭೀತಿ ಕೊಂಡಿ ಭ್ರಾಂತನಾದಿ. ಎಂತ ನೋಡಿದರು ಮತ್ತವಾದ ಹೆಣಗಳು ಕಡಿದು ಬಿದ್ದ ಮುಂಡಗಳು. ಇಂಥ ಭಯಂಕರವಾದ ನನ್ನ ಭೂಮಿಯನ್ನು ಕಂಡ ಕ್ಷಣಕ್ಕೆ ಭಯಗ್ರಸ್ತನಾದಿ. ಸುಮ್ಮನೆ ನಮ್ಮ ಮಂದಿರಕ್ಕೆ ಅಭಿಮನ್ಯು ರಣರಂಗವೆಂದರೇನು ಸಾಮಾನ್ಯ. ಅಮ್ಮ ನೀತಿಮತಿ ಇದಳಾದ ಮಾತೆ ತನಯ ಆತುರದಿಂದ ರಥ ಮಾಡದ್ದು ಅಹಿತರ ಬಲವಂಗಾಟಿಗೆ ಭೂತಳದಲ್ಲಿ ಖ್ಯಾತಿ ಪಡೆದ ಪಾತನ ಪುತ್ರನಿಗೆ ಹಾಕಿದ ವಿದ್ಯಾಳವೇ. ಹೌದೇ ಮಗನೇ? ಅಮ್ಮಯ್ಯ, ತನಯ ಭೂತಗಳ ನಡುವೆ ಮಾತನಾಡುವ ದಾತನಿಗೆ ಇಂಥ ಬೋಟಾಟಿಕೆ ಮಾಡುವ ಕೋಟಿಗಳ ರಾಜಕ್ಕೆ ಬಿಡಿದು ಮರದೊಳಗೆ ನೇತಾಟುವಂತೆ ಕಟ್ಟು ಭೀತಿ ರೀತಿಯ ಮುಂದೆ ಏನು ಮಾತನಾಡಿವಿ? ಯುದ್ಧ ಮಾತನ್ನೇನು ಕಂದ ಅಮ್ಮ ಪಡೆದ ಜನನೇ ಎಲ್ಲ ಪಡೆದ ಕುಮಾರ ಕಾಡುವ ಹರದಿ ಕಡ ಕಟ್ಟ ಜಳಕಾರ ಮಗವನ್ನು ಬಿಡದ ಹೊಡೆವ ಕಟ್ಟಗಲಿಯ ಕಡೆಯಬಹುದು ಮಾತೆ ಜನನೇ ಆ ರಣರಂಗವೆಂದರೆ ಸಾಮಾನ್ಯವಾದ ನಾನೇನು ಸಾಮಾನ್ಯದವನ ಮಾತೆ ಜನನೇ. ಆ ಚಕ್ರ ಬಿಂಬವನ್ನು ಬೇಯಿಸುವುದು ನಿನ್ನ ತಂದೆಯಾದ ಪ್ರಾರ್ಥನೆಗಲ್ಲದೆ ಬೇರೆಯವರಿಂದ ಸಾಧ್ಯವಿಲ್ಲ.
ಜನನೇ ಕಂದ ಮಾತೆ ಅರಿಯದ ತರುಳನಿಗೆ ಮರುಳು ಹಿಡಿಯುವಂತೆ ನಾನು ಹೇಳಿದರು. ಚಿತ್ತ ಮಾಡಬೇಕೆಂದು ಹಾಕಿಸಿದರು ಮಾತೆ ಜನನೇ ಆ ಕುರುಪತಿಯ ಸೈನ್ಯದೊಳಗೆ ಕರ್ಣ, ದ್ರೋಣ, ಅಶ್ವತ್ಥಾಮ ಮೊದಲಾದ ವೀರನಿರುವರು. ಆ ಕರ್ಣ ದ್ರೋಣಾದಿಗಳೆಂಬ ಕುಂಡಗಳನ್ನು ಸೆಟೆಪಡೆದರು ಮಾತೆ. ಯುದ್ಧದ ಅನುಭವವಿಲ್ಲದ ಹುಡುಗಾಟ ಮಗನೇ, ಅಂತ ಮಾತನಾಡುವ ಮಾತೆ. ಆ ದಂಡವನ್ನು ಹಿಡಿದು ಕನ್ನಡಕ್ಕೆ ಹೋಗದ ಕುಮಾರ, ನಿನಗೆ ತಿಳಿಯದು ಆ ಚಕ್ರ ಬಿಂಬದ ವಿಚಾರ. ಮಹಾದೇವಿಗೆ ಗರ್ಭದಲ್ಲಿ ಉತ್ಪತ್ತಿಸಿದ ಜನನಿ ಕಪಟ ಗುರುಪಟದೊಳಗೆ ನಾನರಿಯದ ಸುಪಟ ಥಮರಿ ಯಾರ್ಯಾರು ಕರ್ಣ ದ್ರೋಣಾದಿಗಳಿರುವರು ಮಗನೇ. ಏನಿನ ಹವದಿ ಕರ್ಣ ದ್ರೋಣಾದಿಗಳೊಡನೆ ಕೂಡಿ ಬರುವ ಎಲ್ಲ ಬಂಧುರನ್ನು ನವಸರ ಸಂಧಾನ ಅವರ ಕಾಂದರಗಳ ಮಂದು ಕೆಳಮದೊಳೆಂದು ಎನ್ನ ಬಂಧುರಮನಾದ ಭುಜದಂಗಿದ್ದ ಬಲವೇನೋ ಅಮ್ಮಯ್ಯ ರಣ್ಣ ಮಂಡಲದೊಳಗೆ ಅವರ ಮಂಡಗಳನ್ನು ಗದುವೆ ಎಲ್ಲ ಪಾದದ ದಂಡವಾಗಿ ಕುಮಾರ ಜಾತಿಗೆ ಕುಡಿದುಕೊಂಡರು ಮಾತೆ ನೀನಿನ್ನು ಕೇವಲ 14 ವರ್ಷದವನು. ಆಟ ಪಾಠಗಳಲ್ಲಿ ಕಾಲವನ್ನು ಕಳೆಯಕ್ಕೆ ಬೇಕೆ ಹೊರತು ಯುದ್ಧ ಮಂಡಲಕ್ಕೆ ಹೋಗುವನ ಅಮ್ಮಯ್ಯ ಎಂದು ಕೇಳಬಾರದು. ಎಂತ ಮಾತನಾಡಿ ಅಮ್ಮಯ್ಯ ಮಾತೆ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳಬೇಕೆ ಹೊರತು ಹಠವನ್ನು ಮಾಡಬಾರದು. ಹೇಳ ಮಾತು ಕೇಳಿಲ್ಲ ಮಾತೆ ಆ ಚಕ್ರ ಬಿಂಬವನ್ನು ಭೇದಿಸಿ ಬಂದರೆ ಆ ಕೀಲು ಬೇರೆ ಸರ್ವತ ಮೆಚ್ಚುವ ಅಮ್ಮಯ್ಯ ಜನನೇ ಸರಿ, ಗಂಗಪ್ಪ ಮ್ಯಾಳಮನೆಯವರು ಈ ಬಯಲಾಟ ಸಂಘಕ್ಕೆ 500 ರೂಪಾಯಿ ಇಟ್ಟಿರ್ತಾರೆ. ಅದೇ ರೀತಿ 20 ರೂಪಾಯಿ ಸಾರಥಿಗಳು ಬಹುಮಾನ ಪ್ರಕಾರ ಮಾಡ್ತಾರೆ. ಅವರಿಗೆ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಅಹೋ ಕಂದ, ಜನನೇ ಎನ್ನ ನುಡಿಯನ್ನು ಪಾಲಿಸು ಬಾಲಾನಂದ. ಸರ್ವತ ಕೇಳಿದಿಲ್ಲ ಅಮ್ಮಯ್ಯ ಆಹಾಹಾ, ಸೈ 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 ಎನಗೆ ಹುಟ್ಟಿದ್ದು ತಿಂಡಿ ಕೇಳಿದೆ. ಹಾ ಮಗನೇ, ಮಾತೆ ಸಿಂಹದ ಮುಂದೆ ಆನೆಯು ಪರಿಣಮಿಸುವುದೇ? ಹಾ ಅದೇನು ಸಂಬಂಧದವನ ಮಾತೆ ಜನನೇ ದುರ್ಬಲನಾದ ಆ ಕೌರವನ ಸೈನ್ಯದೊಳಗೆ ಪಕ್ಕರೆ ಎಪ್ಪುಲಿಯ ಬಾಯಲ್ಲಿ ಕುಪ್ಪಿ ಬರಿ ಸಿಲುಕಿದಂತಾದಿಯೇ. ಅವನು ಸಾಧ್ಯವಾಗಿ ಜಯಿಸಿದ ಮಾತೆ ಜನನೇ ಕೊಡವಿಯನ್ನು ನಡುಗಿಸುವ ವಿಕ್ರಮನಿಗೆ ನಿನ್ನ ಪರಾಕ್ರಮ ಏನು ಮಾತನಾಡಿದ ಮಾತೆ ಅಯ್ಯೋ ಅಕಟಕಟ, ಸರ್ವತ ನೀನು ಹೋಗಬೇಡ ಕುಮಾರ, ನಿನಗೆ ತಿಳಿಯದು ಆ ಚಕ್ರ ಬಿಂಬದ ವಿಚಾರ. ಓ ಮಹಾತ್ಮೆ ಅಮ್ಮ ಪಡೆದ ಜನನೇ ಅಂದರಾದ ನಾಟುಗಳೊಡನೆ ತೊಡಗ ಗೆದ್ದವನ್ನು ಕಟ್ಟುವ ಕಟ್ಟಗಲಿಯ ಪರಾಕ್ರಮವನ್ನು ಅಡಿಗಡಿಗೆ ಹುಡುಗನೆಂದು ನುಡಿದರೆ ಸ್ವರ್ಗದಲ್ಲೂ ನನ್ನನ್ನು ಮೊದಲನೇ ಹೇಗೆ ಅಮ್ಮಯ್ಯ ಮಗನೇ, ರುಬ್ಬಿಯ ಬಲ್ಲಿ ಒಳಗೆ ಎಪ್ಪು ನೀ ಬೀಳುವುದುಂಟೆ, ಕೊಪ್ಪಿದ ಹಾನಗೆ ಸಿಂಹದ ಬದಿ ಕೈ ವಜ್ಜು ಹಾಕುವುದುಂಟೆ ಅಮ್ಮಯ್ಯ ಮಾನ್ಯ ಸತ್ಯವತೆಗಳ ನಿರ್ಭಯ ಹಾಕುವಂತೆ ಹಬ್ಬರಿಸಿ ವೀರ ಬಬ್ಬನಿಟ್ಟು
ಯುದ್ಧ